ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಕುಸುಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಇವತ್ತು ನಾನು ಕೆಲವೊಂದು ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಗೃಹಿಣಿಯರಿಗೆ. ಅದರಲ್ಲಿ ನಿಮಗೆ ಒಂದಾದ್ರೂ ಯೂಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿದ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬ ಬೆನಿಫಿಟ್ ಇದೆ ಈ ವಿಡಿಯೋದಲ್ಲಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಅಂತ ಹೇಳ್ಬಿಟ್ಟು ಏನೆಲ್ಲ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋನ ನೋಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಕಾಲರ್ ಇರೋವಂಥದ್ದು ನಮಗೆ ಶರ್ಟ್ಗಳಾಗ್ಬೋದು. ನಾವು ವಾಷಿಂಗ್ ಮಿಷಿನಿಗೆ ಡೈರೆಕ್ಟಾಗಿ ಹಾಕ್ತೀವಿ. ಕೆಲವೊಂದು ಸಲ ಅದು ಕಾಲರಲ್ಲಿರೋ ಕೊಳೆ ಹೋಗೋದೇ ಇಲ್ಲ, ಅದು ಬೆವ್ರ ಸ್ಮೆಲ್ ಕೂಡ ಹಾಗೇ ಇರುತ್ತೆ. ನಾವು ಒಂದು 2-3 ಸಲ ಹಾಕ್ಕೋಬೇಕಿದ್ರೆ ಒನ್ ಟೈಮ್ ಈ ರೀತಿ ನೀವು ಒಂದು ಟ್ರಿಕ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಕಾಲರಲ್ಲಿ ಎಂಥದ್ದೇ ಹಳೆ ಕೊಳೆ ಕೂತಿದ್ರೂ ಕೂಡ ನಿಮಗೆ ಹೋಗ್ಬಿಡುತ್ತೆ. ನೋಡಿ ಇಲ್ಲಿ ನೀವು ಮನೆಯಲ್ಲಿ ಯಾವ ಕೋಲ್ಗೇಟ್ ಯೂಸ್ ಮಾಡ್ತೀರಾ ಅದನ್ನೇ ಈ ರೀತಿ ಕಾಲರಿಗೆ ಸ್ವಲ್ಪ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು. ಈ ರೀತಿ ಸ್ವಲ್ಪ ನಾವು ಕೋಲ್ಗೇಟ್ ಪೇಸ್ಟ್ನ ತೊಗೊಂಡು ಅಪ್ಲೈ ಮಾಡ್ಕೊಂಬಿಟ್ಟು ಒಂದು ಹಲ್ಲುಜ್ಜ ಬ್ರಷು ನಮ್ಮದು ವೇಸ್ಟ್ ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ಜಸ್ಟ್ ಈ ಥರ ಮಾಡಿಕೊಂಡ್ರೆ ಸಾಕು. ನೀಟಾಗಿ ಜೋರಾಗಿ ಬ್ರಷ್ ಮಾಡಬೇಕಂತನೂ ಇಲ್ಲ. ಈ ರೀತಿಯಾಗಿ ಸಿಂಪಲ್ಲಾಗಿ ನೀವು ಒಂದು 2-3 ಸಲ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋ ಟೈಮಲ್ಲಿ ಒನ್ ಟೈಮ್ ನೀವು ಈ ರೀತಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಎಷ್ಟೇ ಹಳೆ ಕೊಳೆ ಇದ್ರೂ ಕೂಡ ಬಂದುಬಿಡುತ್ತೆ. ನೋಡಿ ಇಲ್ಲಿ ಮಿಷಿನಿಗೆ ಹಾಕಿದ್ದೀನಿ. ಮತ್ತು ನೆಕ್ಸ್ಟ್ ಇದು ವಾಶ್ ಆಗಿದ್ದಾದ್ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ನಿಮಗೆ ಎಷ್ಟು ನೀಟಾಗಿ ಕಾಲರಲ್ಲಿರೋ ಕೊಳೆ ಎಲ್ಲ ಹೋಗಿದೆ ಅಂತ ಹೇಳ್ಬಿಟ್ಟು. ಯಾರಾದ್ರೂ ತುಂಬ ಹಳೆ ಕೊಳೆ ಆಗಿದೆ, ಉಜ್ಜಕ್ಕಾಗಲ್ಲ ಅಂತ ಹೇಳಿದ್ರೆ ಈ ಟ್ರಿಕ್ನ ಯೂಸ್ ಮಾಡಿ, ತುಂಬ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಇದು. ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ನೋಡಿ, ಚಿಕ್ಕ ಬೌಲಲ್ಲಿ. ಇದಕ್ಕೆ ಒಂದು ಚಿಟಿಕೆ ಆಗೋವಷ್ಟು ಇಲ್ಲಿ ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ಗೂ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಯಾಕಪ್ಪ ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ನಾವು ಬಾಕ್ಸ್ ಕೊಡಬೇಕಿದ್ರೆ ಆ್ಯಪಲ್ನ ಕಟ್ ಮಾಡಿ ಕೊಡ್ತಿರ್ತೀವಿ. ಅದು ಆ್ಯಪಲ್ ಕಟ್ ಮಾಡಬೇಕಿದ್ರೆ ಏನು ಕಲ್ಲರ್ ಇರುತ್ತೆ ಅಲ್ವಾ, ನಾವು ಮಕ್ಕಳು ಅದನ್ನು ಓಪನ್ ಮಾಡಿ ಸ್ಕೂಲ್ನಲ್ಲಿ ತಿನ್ನಬೇಕಿದ್ರೆ ಕಲ್ಲರ್ ಚೇಂಜ್ ಆಗಿರುತ್ತೆ. ಅವ್ರಿಗೂ ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ ಕಲ್ಲರ್ ಚೇಂಜ್ ಆಗಿದ್ದಾಗ. ಸ್ವಲ್ಪ ಕಲ್ಲರೆಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿರುತ್ತೆ. ಆವಾಗ ಅವರು ಒಂದು ಸ್ವಲ್ಪ ತಿಂದಿರ್ತಾರೆ, ಸ್ವಲ್ಪ ಬಾಕ್ಸ್ನ ವಾಪಸ್ ತೊಗೊಂಡು ಬಂದಿರ್ತಾರೆ. ಸೊ ಹಂಗಾಗಿ ಈ ಟ್ರಿಕ್ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಬಾಕ್ಸ್ನ ಖಾಲಿ ತೊಗೊಂಡು ಬರೋದೇ ಇಲ್ಲ. ನೀವೆಷ್ಟು ಆ್ಯಪಲ್ ಹಾಕಿದ್ರೂ ಫುಲ್ ಖಾಲಿ ಮಾಡ್ಕೊಂಡು ಬಂದಿರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಈ ರೀತಿ ನಾನು ಒಂದು ಬೌಲಲ್ಲಿ ಆವಾಗಲೇ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೆ ಅಲ್ವಾ, ಆ ನೀರಿಗೆ ಈ ರೀತಿ ಸ್ವಲ್ಪ ಆ್ಯಪಲ್ನ ಕಟ್ ಮಾಡಿ ನೀವು ಬಾಕ್ಸಿಗೆ ಆ್ಯಪಲ್ನ ಹಾಕೋದಕ್ಕಿಂತ ಮುಂಚೆ ಒಂದು 5 ನಿಮಿಷ ಅಥವಾ ಒಂದು 2 ನಿಮಿಷ 3 ನಿಮಿಷ ಇದನ್ನು ನೀರಲ್ಲಿ ಈ ಥರ ನೆನೆಸ್ಬಿಟ್ಟು ಆಮೇಲೆ ನೀವು ಬಾಕ್ಸಲ್ಲಿ ಹಾಕೋದ್ರಿಂದ ನೀವು ಆ್ಯಪಲ್ನ ಕಟ್ ಮಾಡಬೇಕಿದ್ರೆ ಏನು ಕಲ್ಲರ್ ಇತ್ತಲ್ವ, ವೈಟ್ ಕಲ್ಲರು, ಮಕ್ಕಳು ಬಾಕ್ಸ್ನ ಓಪನ್ ಮಾಡಿ ಆ್ಯಪಲ್ನ ತಿನ್ನಬೇಕಿದ್ರೂ ಕೂಡ ಸೇಮ್ ಇರುತ್ತೆ. ಸ್ವಲ್ಪ ಏನು ಕಲ್ಲರು ಚೇಂಜ್ ಆಗಿರೋದಿಲ್ಲ. ಸೊ ಅವರು ಕೂಡ ಖುಷಿಯಿಂದ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ. ನಿಮ್ಮ ಮಕ್ಕಳಿಗೂ ಬಾಕ್ಸ್ ಕಟ್ಟುತ್ತೀರಾ ಅಂತ ಹೇಳಿದ್ರೆ ಈ ಟ್ರಿಕ್ನ ನೀವು ಒಮ್ಮೆ ಯೂಸ್ ಮಾಡಿ ನೋಡಿ. ನಿಮ್ಮ ಮಕ್ಕಳು ಬಂದು ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ. ಈ ಟಿಪ್ಸ್ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಒಂದು ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳು ದಿನವಿಡೀ ಸ್ಕೂಲಲ್ಲಿ ಶೂ ಹಾಕ್ಕೊಂಡು ಕೂತಿರ್ತಾರೆ. ಮನೆಗೆ ಬಂದ ತಕ್ಷಣ ಶೂ ಬಿಚ್ಚಬೇಕಿದ್ರೆ ಸ್ವಲ್ಪ ಏನಾದ್ರೂ ಬ್ಯಾಡ್ ಸ್ಮೆಲ್ ಅಂತ ಅನಿಸ್ತಿರುತ್ತೆ, ಅವ್ರಿಗೂ ಇರಿಟೇಷನ್ ಆಗ್ತಿರುತ್ತೆ. ಮಕ್ಕಳು ಮನೆಯಿಂದನೇ ಹೋಗ್ಬೇಕಿದ್ರೆ ಮಾರ್ನಿಂಗಲ್ಲಿ ನೀವು ಈ ರೀತಿ ಟಾಲ್ಕಮ್ ಪೌಡರ್ ನೀವೇನು ಯೂಸ್ ಮಾಡ್ತಿರ್ತೀರ ಮುಖಕ್ಕೆ ಹಾಕ್ಕೊಳ್ಳೋದು, ಅದೇ ಪೌಡ್ರನ್ನ ಇಲ್ಲಿ ಕಾಲಿಗೆ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಅವರು ಸಾಕ್ಸ್ ಹಾಕ್ಕೊಳ್ಳೋದ್ರಿಂದ ಅವ್ರು ಇಡೀ ದಿನ ಅದು ಶೂನಲ್ಲೇ ಇದ್ರೂ ಕೂಡ ಯಾವುದೇ ರೀತಿಯಾದಂಥ ಬ್ಯಾಡ್ ಸ್ಮೆಲ್ ಕೂಡ ಬರೋದಿಲ್ಲ. ಅವ್ರು ಏನೇ ಬೇವ್ತಿದ್ರೂ ಕೂಡ ಸ್ವಲ್ಪನೂ ಇರಿಟೇಷನ್ ಆಗೋದಿಲ್ಲ. ಈ ರೀತಿ ನಿಮ್ಮ ಮಕ್ಕಳಿಗೆ ನೀವು ಡೈಲಿ ಈ ರೀತಿ ಒಂದು ಸ್ವಲ್ಪ ಟಾಲ್ಕಮ್ ಪೌಡ್ರನ್ನ ಅಪ್ಲೈ ಮಾಡಿ ಕಳಿಸೋದ್ರಿಂದ ಅವರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇರಿಟೇಷನ್ ಕೂಡ ಆಗೋದಿಲ್ಲ, ಯಾವುದೇ ರೀತಿ ಬೇವ್ರ ಸ್ಮೆಲ್ಲು ಬ್ಯಾಡ್ ಸ್ಮೆಲ್ಲು ಏನೇ ಕೂಡ ಬರೋದಿಲ್ಲ. ಇದನ್ನು ಕೂಡ ನೀವು ಒಮ್ಮೆ ಟ್ರೈ ಮಾಡ್ಬೋದು. ನೆಕ್ಸ್ಟು ಟಿಪ್ ಏನಪ್ಪ ಅಂತ ಹೇಳಿದ್ರೆ, ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ, ಚಿಕ್ಕದೊಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬೇಕಿಂಗ್ ಸೋಡಾನ ಯೂಸ್ ಮಾಡ್ಕೊತಾ ಇದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಯೂಸ್ ಮಾಡ್ಕೊಬೋದು. ಇದನ್ನು ಏನಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ನೋಡಿ ನಾನು ಅರ್ಥ ಆಗುತ್ತೆ ನಿಮಗೆ. ಇದಕ್ಕೆ ನಾನಿವಾಗ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ದೊಡ್ಡ ಟೇಬಲ್ ಸ್ಪೂನಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಇದು ಸಕ್ಕರೆನ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದಿರುತ್ತೆ. ನಾನು ಸಕ್ಕರೆ ಸ್ವಲ್ಪ ಸಣ್ಣ ಇರೋದ್ರಿಂದ ನಾನು ಡೈರೆಕ್ಟಾಗಿ ಹಾಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದೆರಡನ್ನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಏನು ಮಾಡಬೇಕಪ್ಪ, ಇದನ್ನ ಏನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಜಿರಳೆಗಳು ನಾವು ಬೇರೆ ಬೇರೆ ಥರ ಮೆಡಿಸನ್ ಮಾಡ್ತಿರ್ತೀವಿ, ಆದ್ರೂ ಕೂಡ ಓಡಾಡ್ತಿರ್ತವೆ ಕಾಕ್ರೋಚ್ಗಳು. ಮತ್ತು ಹಲ್ಲಿಗಳನ್ನು ಕೂಡ ನೆಲದ ಮೇಲೂ ಕೂಡ ಹರಿದಾಡ್ತಿರ್ತವೆ ಅಂತ ಹೇಳಬೇಕಿದ್ರೆ, ಈ ರೀತಿ ನೀವು ನೈಟಲ್ಲಿ ಮಲ್ಕೊಬೇಕಿದ್ರೆ ನೆಲದ ಮೇಲೆ ಈ ಥರ ಸ್ಪ್ರೆಡ್ ಮಾಡಿದ್ರೆ
ಕಾಕ್ರೋಚಿಗೆ ಸಕ್ಕರೆ ಅವು ಸಕ್ಕರೆ ತಿನ್ನೋದಕ್ಕೆ ಅಂತ ಬಂದಿರ್ತವೆ. ಆದರೆ ಅದರಲ್ಲಿ ನಾವು ಬೇಕಿಂಗ್ ಸೋಡಾ ಆ್ಯಡ್ ಮಾಡಿರೋದ್ರಿಂದ ಅವು ಅಲ್ಲೇ ಸತ್ತೋಗ್ತವೆ, ಇಲ್ಲ ಮೂರ್ಛೆನಾದ್ರೂ ಬಂದಾಗೆ ಇರುತ್ತೆ. ಬೆಳಗ್ಗೆ ನಾವು ಕಸಗೆ ಗುಡಿಸಿ ಬಿಸಾಕ್ಬೋದು. ಸೊ ಈ ರೀತಿ ಕೂಡ ನೀವು ಮಾಡೋದ್ರಿಂದ ಮನೆಯಲ್ಲಿ ಕಾಕ್ರೋಚ್‌ನ ಅಥವಾ ಜಿರಳೆಗಳ್ನ ನೀವು ಆರಾಮಾಗಿ ಕಂಟ್ರೋಲ್ ಮಾಡ್ಕೊಬೋದು. ಈ ಪೌಡ್ರನ್ನ ನೀವು ಹಾಕ್ಬೇಕಂದ್ರೆ ಕೆಳಗಡೆ ತೇವ ಇರಬಾರ್ದು, ಅದನ್ನು ಫಸ್ಟ್ ನೋಡ್ಕೊಬೇಕು ನಾವು. ನಿಮಗೆ ಎಲ್ಲೆಲ್ಲಿ ಜಿರಳೆಗಳು ತುಂಬ ಓಡಾಡ್ತಿರ್ತವೆ, ಪಲ್ಲಿಗಳು ಮನೆಯಲ್ಲಿ ಓಡಾಡ್ತಿರ್ತವೆ ಅಂತ ಅನಿಸುತ್ತೆ, ಆ ಪ್ಲೇಸಲ್ಲೆಲ್ಲ ನೀವು ಈ ರೀತಿ ಹಾಕೋದ್ರಿಂದ ನಿಮಗೆ ತುಂಬ ಜಿರಳೆ ಕಾಟದಿಂದ ನೀವು ತಪ್ಪಿಸ್ಕೊಬೋದು. ಮನೆಯಲ್ಲೂ ಕೂಡ ಅವು ಕಂಟ್ರೋಲ್ ಆಗ್ತವೆ ಅಂತ ಹೇಳ್ಬೋದು. ಈ ಎಲ್ಲ ಟಿಪ್ಸೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.